ಇವತ್ತು ನಮ್ಮ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಬೆಂಗಳೂರಿನ ಅಧ್ಯಕ್ಷರಾದ ಮಾನ್ಯ ಶಾಸಕರು ಎಚ್ ಎಂ ರಮೇಶ್ಗೌಡ ನೇತೃತ್ವದಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಜಮೀರು ಯಾರು ಅಂತೇಳಿ ಯಾರಿಗೂ ಸಹ ಗೊತ್ತಿರಲಿಲ್ಲ. ರಾಜ್ಯದಲ್ಲಿ ಯಾವುದೋ ಒಂದು ಬಸ್ ಅನ್ನ ಓಡಿಸ್ಕೊಂಡು ಟ್ರಾವೆಲ್ಸ್ ತರ್ತಕ್ಕಂಥ ಒಬ್ಬ ವ್ಯಕ್ತಿನ ಇವತ್ತು ಜೆಡಿಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡ ಸಾಹೇಬರು, ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಇವತ್ತು ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ಆವತ್ತು ಅವರು ಬಹಳ ಬಾರಿ ಹೇಳಿದ್ದಾರೆ. ಇದನ್ನು ಕುಮಾರಣ್ಣವರು ಹೇಳೋದಲ್ಲ, ಜಮೀರವರೇ ಬಹಳ ಬಾರಿ ಹೇಳಿದ್ದಾರೆ. ವಿಧಾನಸೌಧಕ್ಕೆ ಒಂದ್ಸತಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಷಲ್ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ತಡೆದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಅವ್ರನ್ನ ಯಾಕೆ ಅವ್ರನ್ನ ತಡೀತಾರೆ ಬಿಡಿ, ವಿಧಾನಸೌಧಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಅವ್ರನ್ನ ಶಾಸಕರಾಗಿ ಕರ್ಕೊಂಡ್ಬಂದು ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಮುಸ್ಲಿಂ ಮುಖಂಡರಾಗಿ ಶಕ್ತಿ ತುಂಬದಂತ ಪಕ್ಷ ಯಾವುದಾದ್ರೂ ಇದೆ ಅದು ಜೆಡಿಎಸ್ ಪಕ್ಷ. ಅಂತ ಪಕ್ಷಕ್ಕೆ ಇವತ್ತು ದೂರ ಬರ್ತಿದ್ದು ಅಷ್ಟೇ ಅಲ್ಲ, ಇವತ್ತು ನಮ್ಮ ಪಕ್ಷದ ನಾಯಕರು ಇಡೀ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಆರಾಧ್ಯ ದೈವ ಅಂತೇಳಿ ನಂಬ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಯಾರಾದ್ರೂ ತಾಯಿ ಹೃದಯ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಯಾರಾದ್ರೂ ಒಬ್ಬ ಕರುಣಾಮಯ ಇದ್ರೆ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಜನಾಂಗೀಯ ನಿಂದನೆ ಮಾಡಿರ್ತಕ್ಕಂಥ ಅತ್ಯಂತ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ರಾಜ್ಯದಲ್ಲಿ 3 ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಒಂದು ಸಮುದಾಯದ ಒಬ್ಬ ನಾಯಕನಾಗಲ್ಲ, ಇಡೀ ರಾಜ್ಯದ 6 ಕೋಟಿ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಚೋರ ಜಮೀರವರು. ಅವರು ಅರ್ಥ ಮಾಡ್ಕೊಳ್ಬೇಕು. ಜಮೀರವರೇನು ಬಹಳ ಬಾರಿ ತಾವೆಲ್ಲ ಮಾಧ್ಯಮದ ಸ್ನೇಹಿತರು ತಾವೇ ತೋರಿಸಿದ್ದೀರಿ. ಇವತ್ತು ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ನು ನಡೀತಾ ಇದೆ. ಆ ಉದ್ದೇಶದಿಂದ ಈ ಜನಾಂಗ ಜಾತಿ ನಿಂದನೆ ಮತ್ತು ಜನಾಂಗ ಸಮುದಾಯನ ಒಡೆಯುವುದರಲ್ಲಿ ನಂಬರ್ 1 ಅವನೊಬ್ಬ ಕಳ್ಳ. ಅವನೊಬ್ಬ ಕಳ್ಳ ಅಂತ ಅತಿಶಯೋಕ್ತಿ ಆಗಲಾರ್ದು. ಅವನು ಏನಂತ ತಿಳ್ಕೊಂಬಿಟ್ಟಿದ್ದಾನೆ ಗೊತ್ತಾ, ಈ ನಮ್ಮ ಗೌಡ್ರು, ನಮ್ಮ ರಾಜಕೀಯ ಭೀಷ್ಮ ಏನಿದ್ದಾರೆ ಅವ್ರನ್ನ ಕೊಂಡ್ಕೊಳ್ತೀನಿ ಎಲ್ಲರೂ ಸೇರಿಸಿ ಅಂತ ಹೇಳಿದಾನಲ್ಲ, ಆ ಸಮುದಾಯಕ್ಕೆ ಏನು ನಮ್ಮ ಸಮುದಾಯವನ್ನು ನಮ್ಮ ಕರ್ನಾಟಕ ಎಲ್ಲ ನಮ್ಮ ಹಿಂದೂಗಳನ್ನ ಇವನು ಬೇರ್ಪಡಿಸೋಕ್ಕೆ ಮಾಡ್ತಾ ಇದ್ದಾನೆ. ಇವನಿಗೋಸಿ
ಚಪ್ಪಲಿ ತಗೋ ಹೊಡಿಬೇಕು ಇವನಿಗೆ. ಚಪ್ಪಲಿ ತಗೋ ಹೊಡೆದ್ರಿ ನಮ್ಮ ಹಿಂದೂಗಳಿಗೆ ಇವನಿಗೆ ತಕ್ಕ ಸಾಕ್ಷಿ ಮಾಡೋಕ್ಕಂಟ ನಾವು ಯಾವುದೇ ಕಾರಣಕ್ಕೂ ಹಿಂಜರಿದಿಲ್ಲ. ಇವತ್ತು ಎಲೆಕ್ಷನ್ ಇರೋದ್ರಿಂದ ಚಿಕ್ಕದಾಗಿ ನಾವು ಮಾತಾಡ್ತಾ ಇದ್ದೀವಿ. ನಾಳೆಯಿಂದ ನಮ್ಮ ಹಿಂದೂಗಳು ಏನು ಅಂತ ಅವನಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಮತ್ತು ನಾಳೆಯಿಂದ ಒಂದು ಅವಿರತವಾಗಿ ಪ್ರತಿಭಟನೆ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ JDS ಮತ್ತು NDA ಏನು ನಮ್ಮ ಇದು ಎರಡು ಪಕ್ಷಗಳ ಮೈತ್ರಿ ಇದೆ, ಎಲ್ಲ NDA ಮತ್ತು BJP ಮತ್ತು JDS ಪಕ್ಷದವರು ಇಬ್ಬರು ಸೇರಿಕೊಂಡು ಹಿಂದೂ ಮುಸ್ಲಿಮ್ಸು ಎಲ್ಲ ಜೊತೆಲಿ ಸೇರಿಕೊಂಡು ಒಂದು ಬಹುಮಟ್ಟದಲ್ಲಿ ಅವರಿಗೆ ಒಂದು ತಕ್ಕ ಸಾಕ್ಷಿಯನ್ನು ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ನಮ್ಮ ರಾಜಕೀಯ ಭೀಷ್ಮ ದೇವೇಗೌಡರು ಕುಮಾರಣ್ಣನವರ ಮನೇಲಿ ಇವನು ದೇವೇಗೌಡರು ಚಪ್ಪಲಿಗೆ ಸಮಾನ ಅಲ್ಲ ಇವನು. ಆದ್ದರಿಂದ ದೇವೇಗೌಡರು ಕಾಲು ತೊಳ್ಕೊಂಡು ಈಗ ಅವನು ಜೀವನ ಮಾಡಬೇಕು. ಆ ಒಬ್ಬ ಕಂಡಕ್ಟ್ರು ಬಸ್ಸು ಟಿಕೆಟ್ ಹರಿತಾ ಇದ್ನಲ್ಲ, ಆ ಕಂಡಕ್ಟ್ರು ಇವತ್ತು ಏನೋ ಒಂದು ಸಂಪಾದನೆ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಕಾರಣ ಅಂತಂದರೆ ನಮ್ಮ ದೇವೇಗೌಡ್ರನ್ನ ಪಾದಕ್ಕೆ ಅವ್ರ ಕಾಲಿಗೂ ಸಮಾನ ಇಲ್ಲ ಇವನು. ಏನು ನಮ್ಮ ದೇವೇಗೌಡ್ರನ್ನ ಕೊಂಡ್ಕೊತೀನಿ ಅಂತನಲ್ಲ, ನಮ್ಮ ಸಮುದಾಯನ ಕೊಂಡ್ಕೊಳಕ್ಕಾಗುತ್ತಾ? ನಾವು ಹಿಂದೂಗಳು, ಅರ್ಥ ಆಯ್ತಾ? ಇವನಿಗೆ ಪಾಕಿಸ್ತಾನದಿಂದ ಬರಲಿಲ್ಲ, ಅರ್ಥ ಆಯ್ತಾ? ತಿಳ್ಕೊಳ್ಳಿ, ಆಫ್ಘಾನಿಸ್ತಾನದಿಂದ ಬರಲಿಲ್ಲ. ಆದ್ದರಿಂದ ನಾವು ಇವತ್ತು ನೋಡು, ನಮ್ಮ ಹಿಂದೂಗಳ ತಂಟೆಗೆ ಬಂದರೆ ಜಮೀರ್ ನಿನಗೆ ಒಂದೊಂದು ಮನೆಗೆ ನುಗ್ಗಿ ನಾವು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ. ಆದ್ದರಿಂದ ನೀನು ಹುಷಾರವಾಗಿ ಮಾತಾಡಬೇಕು. ನೀನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಲಿಲ್ಲ ಅಂತಂದರೆ ನಾವು JDS ನಮ್ಮ ಪಕ್ಷದ ವತಿಯಿಂದ, ನಮ್ಮ ಸಮುದಾಯ ವತಿಯಿಂದ ಮತ್ತು ಹಿಂದೂಗಳ ವತಿಯಿಂದ ಮತ್ತು ನಮ್ಮ ಸಮುದಾಯ ಅಲ್ಪಸಂಖ್ಯಾತರ ಏನು ಒಂದು ಇದಿದೆ ಸಮುದಾಯ, ಆ ಸಮುದಾಯದಿಂದ ನಿನಗೆ ತಕ್ಕ ಸಾಕ್ಷಿಯನ್ನು ಮಾಡಿದುಗಂಟ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಈ ಸಭೆಯ ಮುಖಾಂತರ ಇವತ್ತು ಏನು ನಮ್ಮ JDS ವತಿಯಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೋ, ಇವತ್ತು ನಿನ್ನ ಮನೆಗೆ ಬಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಧಾನಸೌಧ ಈಗ ಹೊರಡ್ತಾ ಇದ್ದೀವಿ. ಆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹೋಗು, ಆ ಮೂಲೆಯಲ್ಲಿ ಹೋಗುವಂಟ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿನ್ನನ್ನು ಎಲ್ಲೆಲ್ಲಿ ಹೋಯ್ತೀಯ ಅಲ್ಲಲ್ಲಿ ಅಟ್ಟಾಡ್ಸ್ಕೊ ಹೊಡಿಲಿಲ್ಲ ಅಂತಂದರೆ ನಾವು JDS ನಿಯತ್ತಿನ ಕಾರ್ಯಕರ್ತರುಗಳಲ್ಲ ಅಂತ ನಾನು ಇದುವರೆಗೂ ನಿನ್ನ ಚಾಲೆಂಜ್ ಮಾಡಿ ನಾವು ಹೇಳ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡುವಂಥ ಅರ್ಹತೆ, ಯೋಗ್ಯತೆ ಯಾವುದೂ ಕೂಡ ಅವ್ರಿಗಿಲ್ಲ. ಜಹೀರ್ ಅಹ್ಮದ್ಗೆ ಯಾವುದೇ ರೀತಿಯಾದ ಯೋಗ್ಯತೆಯೇ ಇಲ್ಲ ಅಂತಲೇ ಹೇಳ್ಬೇಕು. ಯಾಕೆ ಅಂತಂದರೆ ತಿಂದ ಮನೆಗೆ ಕನ್ನ ಹಾಕುವಂಥ ಜನ್ಮ ಒಂದು ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ಒಬ್ಬರು ಮುಸ್ಲಿಂ ಬಾಂಧವರು ಅಂತ ಹೇಳಿದ್ರು, ಆತ್ಮಸಾಕ್ಷಿ, ಅವನ ಹೆಸರು ಆತ್ಮಸಾಕ್ಷಿ ಅಲ್ಲ, ಅವನ ಹೆಸರಲ್ಲೇ ಆತ್ಮಸಾಕ್ಷಿ ಅನ್ನೋದು ಅರ್ಥ ಇದೆ ಅಂತ ಹೇಳಿದ್ರು. ಯಾಕೆಂದರೆ ಅವ್ನಿಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ಲ, ಅದಕ್ಕೆ ಹೆಸರಿಟ್ಕೊಂಡಿದ್ದಾನೋ ಏನೋ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರ ಕಾಲು ಧೂಳಿಗೂ ಸಮ ಇಲ್ಲ ಇವರು ಜಹೀರ್ ಅಹ್ಮದ್ನವರು. ನೀವು ಏನೇ ಮಾಡಲಿ ಏನೇ ಬಿಡಲಿ, ಕನ್ನಡ ಜನತೆ ಮುಸ್ಲಿಂ ಬಾಂಧವರಿಂದನೇ ನಿಮಗೆ ಹೀನಾಮಾಯ ಅವಮಾನಗಳು ನಿಮಗೆ ಸಿಗುತ್ತೆ. ಅದ್ರ ಒಳಗಡೆನೇ ನೀವು ಎಚ್ಚೆತ್ಕೊಂಡು ನಿಮ್ಮ ಮರ್ಯಾದೆ ನೀವು ಉಳಿಸ್ಕೋಬೇಕು ಅನ್ನೋಂಗಿದ್ರೆ ನೀವು ಕ್ಷಮೆ ಕೇಳಿ, ಇಲ್ಲ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಸಂದರ್ಭ ಬಂದರೂ ಬರುತ್ತೆ. ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀರಿ. ಜಮೀರ್ ಅಹ್ಮದ್ ಅವರು ಪದೇ ಈ ರೀತಿ ರಾಜ್ಯದ ಯುವಕರನ್ನ, ಅವ್ರದೇ ಸಮುದಾಯದ ಯುವಕರನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದು ಅವರಿಗೆ ಶೋಭೆ ತರ್ತಕ್ಕಂಥ ಅಲ್ಲ. ಪ್ರತಿ ಬಾರಿನೂ ಸಹ ಅವರ ನಡವಳಿಕೆ ಇದೇ ರೀತಿ ಇದೆ. ಜಮೀರ್ ಅಹ್ಮದ್ ಅವರು ಒಂದು ಬಾರಿ ಈ ರೀತಿ ಮಾಡಿದರೆ ಕ್ಷಮೆಗೆ ಅರ್ಹರು ಇರ್ತಾರೆ ಯಾರಾದರೂ, ಆದರೆ ಪದೇ ಅವರು ಈ ರೀತಿ ನಡವಳಿಕೆ ನೋಡಿದ್ರೆ ಅವರು ರಾಜ್ಯದ ಮಂತ್ರಿಯಾಗಿ ಶಾಂತಿ ಸುವ್ಯವಸ್ಥೆಯಿಂದ ಇರ್ತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯ ಕಾನೂನು ಸುವ್ಯವಸ್ಥೆ ಹಾಳಾಗಬೇಕು, ಅದು ಅವರ ಮೂಲ ಉದ್ದೇಶ. ಹಾಗಾಗಿ ಜಮೀರ್ ಅಹ್ಮದ್ ಅವ್ರನ್ನ ಕೂಡಲೇ ರಾಜ್ಯ ಸಚಿವ ಸಂಪುಟದಿಂದ ವಜಾಗೊಳಿಸ್ಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಆಗ್ರಹ ಮಾಡ್ತೀರಿ. ಅದೇ ರೀತಿ ಈಗಾಗಲೇ ನಾವು ಮುಖ್ಯ ಚುನಾವಣಾಧಿಕಾರಿಗೂ ಸಹ ದೂರನ್ನು ಕೊಟ್ಟಿದ್ದೇವೆ, DC ಅವರಿಗೂ ಸಹ ದೂರನ್ನು ಕೊಟ್ಟಿದ್ದೇವೆ, ಗವರ್ನರ್ಗೂ ಸಹ ಒಂದು ದೂರನ್ನು ಕೊಡ್ತೇವೆ. ನಮ್ಮ ಪಕ್ಷದಿಂದ ಕಾನೂನು ಹೋರಾಟವನ್ನು ಸಹ ಮಾಡ್ತೇವೆ. ಹಾಗಾಗಿ ಇಂಥ ವ್ಯಕ್ತಿ ಸಚಿವ ಸಂಪುಟದಲ್ಲಿ ಇರಲಿಕ್ಕೆ ಲಾಯಕ್ಕಾದಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಕೂಡಲೇ ಇವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ಈಗಾಗಲೇ ಹಿಂದೆ ಏನು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನಾದರೂ ಒಂದಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ರ ಮೇಲೆ ನೀವು ಕಾನೂನು ರೀತಿ ಕ್ರಮ ಜರುಗಿಸಿದ್ದೀರಿ. ಅದೇ ರೀತಿ ಇವ್ರ ಮೇಲೆ ಸಹ ಸರ್ಕಾರ ಕಾನೂನು ರೀತಿ ಕ್ರಮ ತಗೊಳ್ಳಿ, ಇದು ನಮ್ಮ ಆಗ್ರಹ. ಇಲ್ಲದೆ ಹೋದರೆ ಅವ್ರು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದರೆ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದರೂ ಸಹ ನಾವು JDSನ ಎಲ್ಲ ಕಾರ್ಯಕರ್ತರು ಅವ್ರನ್ನ ಖಂಡಿಸ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ, ಅವರು ಮುತ್ತಿಗೆಯನ್ನು ಕಪ್ಪು ಬಾಟನ್ನು ಪ್ರದರ್ಶನ ಮಾಡೋದು ಅಷ್ಟೇ ಅಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಮುತ್ತಿ ಹಾಕಂಥ ಕೆಲಸವನ್ನು ಮಾಡ್ತೀವಿ. ಇದು ನೆನಪಿರಲಿ ಸರ್. ಚನ್ನಪಟ್ಟಣ ಗೆಲುವು ನಿಶ್ಚಿತನಾ?
100ಕ್ಕೆ 100 ಗೆಲ್ತೀವಿ. ಇದರಲ್ಲಿ ಯಾರಿಗೂ ಯಾವುದೇ ಅನುಮಾನ ಬೇಡ.